ಮಾರ್ನಿಂಗ್ ಸಂಡೇ ಅಂತ ವಾಕಿಂಗ್ ಬಂದ್ವಿ. ನಾವು ಸಣ್ಣವನಿಂದಾಗ ನಮ್ಮ ಅಜ್ಜಿಯವ್ರ ಹತ್ರ ಬೆಳೆದಿದ್ವಿ. ಅಜ್ಜಿಯವ್ರದ್ದು ಹಳೆ ಮನೆ ಇವಾಗ ಅವರು ದೈವಿಕವಾಗಿ ಇಲ್ಲ, ಪರ್ಲೋಕದಲ್ಲಿದ್ದಾರೆ. ಅವ್ರ ಮನೆಯಿಂದ ಯಾವತ್ತಾದ್ರೂ ಒಂದು ದಿವಸ ಎರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗಿ 3 ಮುಗಿಸಿ ನಮ್ಮ ಮನೆಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ವಿ. ಎಷ್ಟು ದಿವಸ ಆದಮೇಲೆ ಪ್ಲ್ಯಾನ್ ಮಾಡಿದ್ರೆ ಇವತ್ತು ಅವ್ರ ಊರಿಂದ ಎರ್ಲಿ ಮಾರ್ನಿಂಗ್ 4:40 ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಕತ್ತೀವಿ. 3 ವಿಲೇಜ್ ಕ್ರಾಸ್ ಮಾಡಿ ಮತ್ತು ಇದೇ ವಿಲೇಜಿಗೆ ಬಂದು ಇಲ್ಲಿಂದ ಮತ್ತೆ ತಿರುಗಿ ನಮ್ಮ ಟೌನ್ಶಿಪ್ಗೆ ಹೋಗ್ಬೇಕು. ಬನ್ನಿ ನೋಡೋಣ ಮುಂದೆ ಹೆಂಗೆ ನಡೆಯೋಣ, ಹೆಂಗೆ ಇರೋದಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ಗ್ರೇಟ್ ಡೇ. ಗುಡ್ ಮಾರ್ನಿಂಗ್. ಇದು ಚಿನ್ನವನ್ನ ಭಾಳ ತಿರುಗಿದ ಜಾಗ ಇದೆಲ್ಲ. ಈ ಊರ ಹೆಸರು ನನಗೆ ಭಾಳ ಇಷ್ಟವಾದ ಹೆಸರು ಕೇಳಿದಾಗ ಒಂಥರ ಮೈ ವೈಬ್ರೇಷನ್ ಬಂದು ಆ ಟೈಮಲ್ಲಿ ಮಾತ್ರ. ಸ್ಕೂಲ್ ರಜಾ ಕೊಟ್ಟರೆ ಸಾಕು ಬರೋದು ಹೋಗೋದು. ಸತತ ಹೊಲಗಳು ಇವೆಲ್ಲ. ನಾವು ಇವಾಗ ಬಿತ್ತಕತ್ತಾರೆ ಇಲ್ಲ ಭತ್ತ. ಮೊದಲನೇ ಊರು 10 ನಿಮಿಷ ಒಳಗೆ ಬಂತು. ಎರಡನೇ ಊರು 20 ನಿಮಿಷದಲ್ಲಿ ಬಂತು. ಒಂದು ತಾಸು 15 ನಿಮಿಷ ಆಯಿತು ಟೋಟಲ್. ನಾವು ಅನ್ಕೊಂಡು ಟಾರ್ಗೆಟ್ ಫಿನಿಶ್ ಮತ್ತು ಊರ ಕಡೆ ಬಂದುಬಿಟ್ವಿ. ಇದು ಮತ್ತೆ ನಮ್ಮ ಅಜ್ಜಿ ಊರಿಗೆ ಅವ್ರ ಮನೆ ಕಡೆ ಹೋಗೋ ರೋಡ್ ಇದು. ಬೆಳಗ್ಗೆ ಗುಡಿ ಒಳಗೆ ದೇವ್ರ ಸಾಂಗ್, ಒಂದು ಕಡೆ ಟ್ರ್ಯಾಕ್ಟರ್ ಕೆಲಸ ಮಾಡೋದು ಹೊಲ್ದಾಗ. ಈ ನೈಸರ್ಗಿಕ ಸೌಭಾಗ್ಯ ನೋಡೋಕ್ಕೆ ಕಣ್ಣು ಬೇಕು, ಕೇಳಕ್ಕೆ ಕಿವಿ ಬೇಕು. ನಮ್ಮ ಫ್ರೆಂಡ್ ಬರಾಕತ್ತ ನೋಡ್ರಿ. ಇದು ನಮ್ಮ ಮಾವ. ಹಾಂ, ಮುಗೀತು ಆಲ್ರೆಡಿ. మొన్న పడిపోయింది ఇదేనా? ఇదే చెట్టా పడిపోయింది? కోతులుగా బరువుకా గాలికి? అదే అదే అన్న, ఇంటి వెనకాల చెట్టుకి హైట్ లేదు కాబట్టి. పూర్తి పడిపోయింది చెట్టు. అదే ಪೂರ್ತಿ ಬಿದ್ದೆ ಬಿಟ್ಟಿದ್ದ ಮನೆ ಗಾಳಿಗೆ ಮಳೆಗೆ. ಮತ್ತೆ ನಿಲ್ಲಿಸಿದ್ರು. ಅದೇ ಅಜ್ಜಿಯವ್ರ ಮನೆ ಅವ್ರು ಇರೋಕಲಕ. ಇದು ಗಿಡ ಮಾರು ಹಾಕತ್ತಾರೆ ಈಗ.